ಪಕ್ಷ ಬಿಟ್ಟು ಹೋದಂತಹ ಶ್ರೀನಿವಾಸ್ ಗೌಡ್ರಿಗೆ ಯಾವ ರೀತಿಯಾಗಿ ಉಪಯೋಗ ಮಾಡಿಕೊಂಡ್ರು, ಅವ್ರಿಗೆ ಯಾವ ಗತಿ ಬಂದಿತ್ತು, ಅದೇ ಗತಿ ಈಗ ಪಕ್ಷ ಬಿಟ್ಟು ಹೋಗ್ತಾ ಇರುವಂತ ಉಳಿದ ನಾಯಕರಿಗೂ ಕೂಡ ಅದೇ ಗತಿ ಬರುತ್ತೆ ಅಂತ ಕೋಲಾರದಲ್ಲಿ ಜೆಡಿಎಸ್ನ MLC ಗೋವಿಂದರಾಜು ಅವರು ಹೇಳ್ತಾ ಇರುವಂತದ್ದು. ಈಗಾಗಲೇ ಪಕ್ಷ ಬಿಟ್ಟು ಹೋದಂತಹ ಶ್ರೀನಿವಾಸ್ ಗೌಡ್ರಿಗೆ ಯಾವ ಗತಿ ಬಂತು, ಅದೇ ಗತಿ ಪಕ್ಷ ಬಿಟ್ಟವರಿಗೆ ಬರುತ್ತೆ. ಕೋಲಾರದಲ್ಲಿ ಜೆಡಿಎಸ್ MLC ಗೋವಿಂದರಾಜು ಅವರ ಹೇಳಿಕೆ ಇದು. ಗುಬ್ಬಿ ಶ್ರೀನಿವಾಸ್ಗೆ ಸಚಿವರನ್ನಾಗಿ ಮಾಡಲಾಗಿತ್ತು, ಕಾಂಗ್ರೆಸ್ಗೆ ಹೋದ ಮೇಲೆ ಯಾವ ಸ್ಥಾನ ಕೊಟ್ಟಿದ್ದಾರೆ, ಮುಖಾಂತರ ಪಕ್ಷ ಬಿಡೋವರಿಗೆ ಒಂದು ತಿರುಗೇಟನ್ನು ಕೊಡ್ತಾ ಇರುವಂಥದ್ದು ಜೆಡಿಎಸ್ನ MLC ಆದಂತಹ ಗೋವಿಂದರಾಜು ಅವರು. ಬೋರ್ಡ್ ಕೊಟ್ಟಿದ್ದಾರೆ, ಡಬ್ಬ KSRTC ಗಳಿಗೆ ಗಾಳಿ ಹಿಡಿಯಲು ಯಾಕೆ ಬೇಕಾಗಿತ್ತು. ಇಲ್ಲಿ ಅವ್ರು ಇದ್ದಿದ್ರೆ, ಅಂದ್ರೆ JDS-ನಲ್ಲಿ ಇದ್ದಿದ್ರೆ ಶ್ರೀನಿವಾಸ್ ಗೌಡ್ರು ಗೌರವಯುತವಾಗಿ ಅವರನ್ನ ನಡೆಸ್ಕೊಳ್ಳಲಾಗಿತ್ತು, ಗೌರವಯುತವಾಗಿ ಇರ್ತಾ ಇದ್ರು. ಈಗ ಪಕ್ಷ ಬಿಟ್ಟು ಹೋಗಿದ್ದಾರೆ, ಕಾಂಗ್ರೆಸ್ ಪಕ್ಷ ಸೇರ್ಕೊಂಡಿದ್ದಾರೆ, ಅಲ್ಲಿ ಅವರಿಗೆ ಯಾವ ರೀತಿ ಸ್ಥಾನಮಾನವನ್ನು ಕೊಡಲಾಗಿತ್ತು, ಯಾವ ಗತಿ ಬಂತು ಅನ್ನೋ ಮುಖಾಂತರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪಕ್ಷ ಬಿಟ್ಟು ಆ ಕಡೆ ಹೋಗಿದ್ದೆ ಆದರೆ ಶ್ರೀನಿವಾಸ್ ಗೌಡ್ರಿಗೆ ಏನು ಗತಿ ಬಂತು ಅದೇ ಗತಿ ಬರುತ್ತೆ. ಅಲ್ಲ, ಯಾರಿಗಾರ ಆಗಲಿ ಸರ್, ಪಕ್ಷಕ್ಕೆ ದ್ರೋಹ ಮಾಡಿದವರು ಯಾರೂ ಚೆನ್ನಾಗಾಗಿಲ್ಲ. ಯಾಕೆ ಸರ್, ಇವತ್ತು ಗುಬ್ಬಿ ಶ್ರೀನಿವಾಸ್ ಅವ್ರಿಗೆ ಕ್ಯಾಬಿನೆಟ್ ಮಿನಿಸ್ಟ್ರ್ ಮಾಡಿ ಅವ್ರಿಗೆ ಇದು ಮಂತ್ರಿ ಸ್ಥಾನ ಕೊಟ್ಟಿದ್ರು. ಈಗ ಕಾಂಗ್ರೆಸ್ಗೆ ಹೋಗಿ ಅಲ್ಲಿ ಅವ್ರಿಗೆ ಏನು ಸರ್ ಕೊಟ್ಟಿದ್ದಾರೆ, ಬೋರ್ಡ್ ಕೊಟ್ಟಿದ್ದಾರೆ KSRTC, ಆ ಡಬ್ಬಾ ಬಸ್ಗಳಿಗೆ ಗಾಳಿ ಇಟ್ಕೊಂಡಿರಲಿ ಅಂತ. ಯಾಕೆ ಬೇಕಾಗಿತ್ತು ಸರ್, ಇಲ್ಲಿದ್ದರೆ ಗೌರವವಾಗಿ ಅಟ್ಲೀಸ್ಟ್ ಸರ್ಕಾರದಲ್ಲಿ ಅವಕಾಶ ಸಿಕ್ಕಿದ್ರೆ ಅವ್ರು ಮತ್ತೆ ಮಂತ್ರಿ ಆಗೋರು. ಸರ್, ಚಲುವರಾಯ ಸ್ವಾಮಿ ಅವರು ಅವ್ರನ್ನೆಲ್ಲ ಪ್ಯಾಕೇಜ್ ಸರ್. ಈಗ ಏನಿಲ್ಲ, ಸಿದ್ದರಾಮಯ್ಯ ಅವ್ರ ಗುಂಪು, DK ಶಿವಕುಮಾರ್ ಅವ್ರ ಗುಂಪು, ಯಾರು ಗುರುಸ್ಕೊಂಡಿದ್ದಾರೋ ಆ ಗುಂಪಲ್ಲಿ ಆಗಿರ್ಬೋದು ಅಷ್ಟೇ. ಯಾಕೆ ಕುಮಾರಸ್ವಾಮಿ ಅವ್ರ ನಂಬರ್ 2 ಇದ್ರಲ್ಲ ಸರ್ ಅವರು. ಪ್ಯಾಕೇಜ್ ಅಂದರೆ ನಮ್ಮ ಕಡೆ ಇಷ್ಟು ಮಂತ್ರಿಗಳು, ನಿಮ್ಮ ಕಡೆ ಇಷ್ಟು ಮಂತ್ರಿಗಳು, ಅದು ಬೇರೆ ಪ್ಯಾಕೇಜ್ ಇದೆ, ಅದು ನಾನು ಹೇಳಲ್ಲ ಬಿಡಿ. ಓಕೆ ಸರ್. ಅಪ್ಪ ಅವ್ರಿಗೆ ಈ ಸ್ಥಿತಿ ಬರಬಾರ್ದಾಗಿ ನಾವು ಎಷ್ಟು ಗೌರವವಾಗಿ ನಡೆಸ್ಕೊಂಡಿದ್ದೀವಿ ಸರ್. ನಿಮಗೆ ಗೊತ್ತಿಲ್ಲ, ರಾಜ್ಯಸಭಾ ಎಲೆಕ್ಷನ್ ಟೈಮಲ್ಲಿ ಭೂಪೇಂದ್ರ ರೆಡ್ಡಿ ಅವ್ರ ಜೊತೆ ಕರ್ಕೊಂಡೋಗಿ ಕಾಲತ್ರ ಕೂತ್ಕೊಂಡೆ ಸರ್ ಅರ್ಧ ಗಂಟೆ. ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಕೆಲವೇ ದಿನಗಳಲ್ಲಿ ಶುರುವಾಗಿತ್ತು ಆಪರೇಷನ್ ಹಸ್ತ. ಅದರಲ್ಲೂ ಖುದ್ದು ಉಪಮುಖ್ಯಮಂತ್ರಿ DK ಶಿವಕುಮಾರೇ ಸಾಲು ಸಾಲಾಗಿ ಬಿಜೆಪಿ ಹಾಗೆ JDS-ನ ನಾಯಕರನ್ನ ಪಕ್ಷಕ್ಕೆ ಬರಮಾಡಿಕೊಂಡಿದ್ರು. ಕೆಲ ದಿನಗಳಿಂದ ಸೈಲೆಂಟ್ ಆಗಿದ್ದ ಆಪರೇಷನ್ ಹಸ್ತಕ್ಕೆ ಮತ್ತೆ ಚಾಲನೆ ಲಭ್ಯವಾದಂತಿದೆ. ಕಾಂಗ್ರೆಸ್ನಲ್ಲಿ ಮತ್ತೊಮ್ಮೆ ಶುರುವಾಯಿತು ಆಪರೇಷನ್ ಹಸ್ತ. ಕಾಂಗ್ರೆಸ್ ಸೇರಲಿದ್ದಾರಂತೆ JDS-ನ 2 ಶಾಸಕರು. ಬಿಜೆಪಿ ಹಾಗೆ JDS ಮೈತ್ರಿಗೆ ಅಸಮಾಧಾನಗೊಂಡಿರೋದೇ ಇದಕ್ಕೆ ಕಾರಣ ಅನ್ನೋ ವಿಶ್ಲೇಷಣೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಬದ್ಧ ವೈರಿಯನ್ನೇ ಕಾಂಗ್ರೆಸ್ಗೆ ಕರೆತರೋಕೆ ರಮೇಶ್ ಕುಮಾರ್ ಮುಂದಾಗಿದ್ದಾರೆ. KPCC ಅಧ್ಯಕ್ಷರ ಮಟ್ಟದಲ್ಲಿ ಎಲ್ಲವೂ ಚರ್ಚೆ ಆಗಿದೆಯಂತೆ. DK ಶಿವಕುಮಾರ್ ಅವರ ಮಟ್ಟದಲ್ಲಿ ಚರ್ಚೆ ನಡೆದು ಹೋಗಿದೆ. ಕೋಲಾರದಲ್ಲಿ ಶಾಸಕ ಕೊತ್ತನೂರು ಮಂಜುನಾಥ್ ಈ ಬಗ್ಗೆ ಬಾಂಬ್ ಸಿಡಿಸಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ, ನಾವೆಲ್ಲರೂ ಸ್ವಾಗತ ಮಾಡ್ತೀವಿ, ಇನ್ಕ್ಲೂಡಿಂಗು ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳು, ನಮ್ಮ ನಾಯಕರು ಏನಿದ್ದಾರೆ, ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳಾಗ್ಬೋದು, ನಜೀರ್ ಅಣ್ಣನವರಾಗ್ಬೋದು, ನಾವೆಲ್ಲರೂ ಅವ್ರನ್ನ ಸ್ವಾಗತ ಮಾಡಿ ನಾವು ಜವಾಬ್ದಾರಿ ತಗೊಂಡು ಚುನಾವಣೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಅಂತಲ್ಲ, ಇವಾಗ ನಾವೇನು ಆಪರೇಷನ್ ಮಾಡಿ ನೀವು ಬನ್ನಿ ನಮ್ಮ ಪಾರ್ಟಿಗೆ ಅಂತ ಹೇಳಿಲ್ಲ. ನಮ್ಮ ನಾಯಕರು ಒಬ್ಬರು ಕರ್ಕೊಂಡು ಹೋಗಿ ಅಲ್ಲಿ ಪರಿಚಯ ಮಾಡಿಸಿದಾರಲ್ಲ, ಬರ್ತಾರೆ ಅಂತ ಹೇಳಿದ್ದಾರೆ. ಬಂದು DK ಶಿವಕುಮಾರ್ ಸಾಹೇಬರು ಸ್ವಾಮಿಗಳನ್ನ ಕರೆದು ಕೇಳಿದ್ದಾರೆ, ಏನು ಸಿದ್ದರಾಮಣ್ಣ DK ಶಿವಕುಮಾರ್ ಅವರು ಇಬ್ರು ಕೇಳಿದ್ದಾರೆ. ಅವರಿಬ್ಬರಿಗೂ ಹೋಗಿ ಸ್ವಾಮಿಗಳನ್ನ ಕರೆದು ಅವ್ರು ಮಾತಾಡಿದ್ದಾರೆ. ಈ ಥರ ಅವರಿಬ್ಬರು ಬರ್ತಾರೆ ಅಂತ ನಿಮ್ದೇನಾದ್ರು ಅಭ್ಯಂತರ ಇದೆಯಾ ಅಂತ ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳನ್ನ ಕೇಳಿದ್ದಾರೆ. ರಮೇಶ್ ಕುಮಾರ್ ಸ್ವಾಮಿಗಳ ಒಪಿನಿಯನ್ ಒಂದೇ, ಖಂಡಿತವಾಗೂ ನನಗೆ ವ್ಯಕ್ತಿತ್ವಕ್ಕಿತ್ತು, ನನ್ನ ಪಕ್ಷ ನನಗೆ ಮುಖ್ಯ, ನನ್ನ ಪಕ್ಷ ಆಡಳಿತ ಬರಬೇಕು, ನನ್ನ ಪಕ್ಷದ MP ಜಾಸ್ತಿ ಜನ ಗೆಲ್ಲಬೇಕು ನಮಗೆ, ಅದರಿಂದ ಯಾವುದೇ ಕಾರಣಕ್ಕೂ ನನ್ನ ವಿರೋಧ ಇದರಲ್ಲಿ ಇಲ್ಲ. ಇವಾಗ ರಮೇಶ್ ಕುಮಾರ್ ಅವರು ವಿರೋಧ ಇಲ್ಲ ಅಂತ ಹೇಳಿದ ಮೇಲೆ ನಮ್ದು ಯಾರ್ದು ವಿರೋಧ ಇರೋದಿಲ್ಲ, ಇದರಲ್ಲಿ ನಮ್ದು ಯಾರ್ದು ವಿರೋಧ ಇಲ್ಲ. ಅವ್ರು ಬಂದರೆ ನಾನೇ ಹೇಳ್ತಾ ಇದ್ದೆ ನೋಡಿ, ಖುದ್ದಾಗಿ ಇದು ಜ್ಞಾಪಕ ಮಾಡ್ಕೊಳ್ಳಿ. ವೆಂಕಟೇಶ್ವರರೆಡ್ಡಿ ಅವರು ಏನಾದರೂ ಬಂದರೆ ಅವರು ರಿಸೈನ್ ಮಾಡೇ ಬರಬೇಕು ಪಾಪ, ಯಾಕಂದರೆ ಅದು ಸಂವಿಧಾನದ ಪಕ್ಷ ಕಾಯ್ದೆ ಇರುತ್ತೆ. ಆಗ ವೆಂಕಟೇಶ್ವರರೆಡ್ಡಿ ಅವರಿಗೆ, ಹಿರಿಯರಿಗೆ ನಮ್ಮ ರಮೇಶ್ ಕುಮಾರ್ ಅವರೇ ಸೂಚಕರಾಗಿ ಸೈನ್ ಹಾಕಿ ಚುನಾವಣೆ ಮಾಡ್ತೀವಿ. ಮುಳುಬಾಗಿಲು ಶಾಸಕರೇನಾದರೂ ನಮ್ಮ ಪಕ್ಷಕ್ಕೆ ನಮ್ಮ DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಣ್ಣ ಅವರು ಹೇಳಿರೋ ಪ್ರಕಾರವಾಗಿ ಅವರೇನಾದರೂ ಬಂದರೆ
ಖುದ್ದಾಗಿ ನಾನೇ ಸೂಚಕನಾಗಿ ಅವ್ರಿಗೆ ಸೈನ್ ಹಾಕಿ, ನಾನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮುಳಬಾಗಿಲು ಬ್ಲಾಕ್ ಇಬ್ಬರು ಹಾಕಬೇಕಾಗ್ತದೆ, ನಾವು ಸೂಚಕರಾಗಿ ಸೈನ್ ಹಾಕಿ ಅವತ್ತು ಚುನಾವಣೆಯನ್ನು ಜವಾಬ್ದಾರಿಯನ್ನು ನಾವು ವಹಿಸಿಕೊಂಡು ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಆದ್ದರಿಂದ ಖಂಡಿತವಾಗ್ಲೂ ಅವ್ರು ಬಂದರೆ ನಾವು ಸ್ವಾಗತ ಮಾಡ್ತೀವಿ. ಕೋಲಾರಮ್ಮನ ಸಾಕ್ಷ್ಯವಾಗಲೂ ಸ್ವಾಗತ ಮಾಡ್ತೀವಿ, ಮುಳಬಾಗಿಲು ಆಂಜನೇಯ ಸ್ವಾಮಿಯಾಗಲೂ ಸಾಕ್ಷಿಯಾಗೂ ನಾವು ಸ್ವಾಗತ ಮಾಡ್ತೀವಿ, ನಮ್ಮ ಐದರಲ್ಲಿ ದರ್ಗಾ ಸಾಕ್ಷಿಯಾಗಲೂ ನಾವು ಅವರನ್ನು ಸ್ವಾಗತ ಮಾಡಿ ನಾವು ಅವ್ರ ಜೊತೆಗೆ ಇರ್ತೀವಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಕೋಲಾರ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಕೋಲಾರ ಭಾಗದಲ್ಲಿ ಮತ್ತೊಮ್ಮೆ ಆಪರೇಷನ್ ಹಸ್ತ, ಅದರಲ್ಲೂ ಕಾಂಗ್ರೆಸ್ನ ಈ ಟಾರ್ಗೆಟ್ 20 ಏನಿದೆ ಲೋಕಸಭಾ ಚುನಾವಣೆಯಲ್ಲಿ, ಇದನ್ನ ಹತ್ತಿರವಾಗಿಸ್ಕೊಳ್ಳಿಕ್ಕೆ ಇದು ಸಹಾಯಕವಾಗುತ್ತೆ ಅನ್ನೋ ಚರ್ಚೆ ಕೂಡ ನಡೀತಾ ಇರೋದು. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ಸ್ಮಿತಾ, ಯಾಕಂತ ಹೇಳಿದ್ರೆ ಇವತ್ತು ಕೋಲಾರ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ಏನು ಕೋಲಾರ ಜಿಲ್ಲೆಯ ಇಬ್ಬರು ಜೆಡಿಎಸ್ ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕಿರುವಂತದ್ದು ಪ್ರಮುಖವಾಗಿ ಏನಂತ ಹೇಳಿದ್ರೆ ಏನು ಮುಳುಬಾಗಿಲು ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಅವರು ಮತ್ತೆ ಅದೇ ರೀತಿ ಏನು ಶ್ರೀನಿವಾಸಪುರದ ಶಾಸಕರಾದಂತಹ ವೆಂಕಟೇಶ್ವರ ರೆಡ್ಡಿ ಅವರಿಗೆ ಏನು ಗಾಳ ಹಾಕಿರುವಂತದ್ದು. ಇದರಲ್ಲಿ ಪ್ರಮುಖ ಪಾತ್ರವನ್ನು ಜಿಲ್ಲೆಯ ರಾಜಕಾರಣಿ ಒಬ್ಬರು ವಹಿಸಿದ್ದಾರೆ ಅನ್ನೋ ಮಾತಾ ಕೇಳ್ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಏನು ಇತ್ತೀಚೆಗೆ ಏನು ಜಿಲ್ಲೆಯ ನಾಯಕರಾದಂತಹ ಹಿರಿಯರು ಏನು ಇಬ್ಬರು ಶಾಸಕರನ್ನು ಏನು ಮುಖ್ಯಮಂತ್ರಿಗಳ ಜೊತೆ ಜೊತೆಗೆ ಏನು ಡಿ ಕೆ ಶಿವಕುಮಾರ್ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಎಂಬ ಮಾಹಿತಿ ಸಹ ಲಭ್ಯವಾಗಿರುವಂತದ್ದು. ಇನ್ನ ಈ ಬಗ್ಗೆ ಕೋಲಾರದ ಶಾಸಕರು ಇವತ್ತು ಹೊಸ ಬಾಂಬನ್ನು ಸಿಡಿಸಿರುವ ಮೂಲಕ ಇಲ್ಲಿನ ಜೆಡಿಎಸ್ ಶಾಸಕರು ಅಂದ್ರೆ ಜೆಡಿಎಸ್ ಮುಖಂಡರಿಗೆ ಒಂದು ರೀತಿಯ ಶಾಕ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೋಲಾರದ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದ್ದಾವೆ. ಈ ನಿಟ್ಟಿನಲ್ಲಿ ಏನು ಬಿಜೆಪಿ ಮತ್ತೆ ಜೆಡಿಎಸ್ ಒಮ್ಮೆ ಮೈತ್ರಿ ಆದರೆ ಇಲ್ಲಿನ ಜೆಡಿಎಸ್ ಅಭ್ಯರ್ಥಿಯಾಗಿ ಸಮೃದ್ಧಿ ಮಂಜುನಾಥ್ ಆಕಾಂಕ್ಷಿ ಆಗಿದ್ರು. ಈ ನಿಟ್ಟಿನಲ್ಲಿ ಈಗ ಕೇಳ್ಬರ್ತಾ ಇರೋ ಮಾತಂತ ಹೇಳಿದ್ರೆ ಸಮೃದ್ಧಿ ಮಂಜುನಾಥ್ ಅವರು ಏನು ಕಾಂಗ್ರೆಸ್ಗೆ ಸೇರ್ತಾ ಇದ್ದಾರೋ ಮಾಹಿತಿ ಲಭ್ಯವಾಗ್ತಿರೋ ಹಿನ್ನೆಲೆಯಲ್ಲಿ ಇಲ್ಲಿನ ಅಂದ್ರೆ ರಾಜ್ಯದ ದಳಪತಿಗಳಿಗೆ ಒಂದು ರೀತಿಯ ಶಾಕ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ ಕೋಲಾರ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೇವಲ 3 ಮಾತ್ರ ಜೆಡಿಎಸ್ ಶಾಸಕರು ಇರುವಂತದ್ದು. ಇದರಲ್ಲಿ ಇಬ್ಬರು ಶಾಸಕರಿಗೆ ಈಗಾಗಲೇ ಕಾಂಗ್ರೆಸ್ ಗಾಳ ಹಾಕಿದ್ದಾರೆ ಅಂತ ಹೇಳಿದ್ರೆ ಕೇವಲ ಒಬ್ಬ ಶಾಸಕರು ಇರ್ತಾರೆ. ಈ ನಿಟ್ಟಿನಲ್ಲಿ ಏನು ಕೋಲಾರ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ಏನು ಆಕಾಂಕ್ಷಿಯಾಗಿದ್ದಂತಹ ಸಮೃದ್ಧಿ ಮಂಜುನಾಥ್ ಅವರಿಗೆ ಇವತ್ತು ಇಲ್ಲಿನ ಜಿಲ್ಲೆಯ ರಾಜಕಾರಣಿ ಒಬ್ಬರು ಗಾಳ ಹಾಕುವ ಮೂಲಕ ಏನು ಮುಖ್ಯಮಂತ್ರಿಗಳ ಜೊತೆ ಅದ್ರ ಜೊತೆಗೆ DCM ಅವ್ರ ಜೊತೆಗೆ ಒಂದು ರೀತಿಯ ಮಾತುಕತೆ ಮಾಡುವ ಮೂಲಕ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಈಗಾಗಲೇ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಕಾಂಗ್ರೆಸ್ ಸುಮಾರು 20ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಲಲು ಒಂದು ರೀತಿಯ ಮೆಗಾ ಪ್ಲಾನ್ ಮಾಡಿದೆ. ಆದ್ರೆ ಇದು ಎಲ್ಲೂ ವರ್ಕೌಟ್ ಆಗುತ್ತೆ ಅನ್ನೋದು ಸಹ ಕೇಳ್ಬರ್ತಾ ಇರೋದು. ಯಾಕಂತ ಹೇಳಿದ್ರೆ ಈಗಾಗಲೇ ಮೈತ್ರಿ ಅಭ್ಯರ್ಥಿಯಾಗಿ ಸಮೃದ್ಧಿ ಮಂಜುನಾಥ್ ಅವರು ಆಕಾಂಕ್ಷಿ ಆಗಿದ್ರು, ಅದ್ರ ಜೊತೆಗೆ ನಿಸರ್ಗ ನಾರಾಯಣ ಸ್ವಾಮಿ ಸಹ ಹೆಸರು ಕೇಳ್ಬರ್ತಾ ಇತ್ತು. ಆದ್ರೆ ಈಗ ದಿಢೀರ್ನೆ ಏನು ಕೋಲಾರದ ಏನು ಕೊತ್ತೂರು ಮಂಜುನಾಥ್ ಅವರು ಏನು ಸಮೃದ್ಧಿ ಮಂಜುನಾಥ್ ಅವರು ಜೊತೆಗೆ ಏನು ಶ್ರೀನಿವಾಸಪುರ ಶಾಸಕರಾದಂತಹ ವೆಂಕಟೇಶ್ವರ ರೆಡ್ಡಿ ಅವರು ಸಹ ಏನು ಕಾಂಗ್ರೆಸ್ ಬರುವ ನಿಟ್ಟಿನಲ್ಲಿ ಒಂದು ರೀತಿಯ ಮಾತುಕತೆ ನಡೆದಿದೆ. ಇದಕ್ಕೆ ರಮೇಶ್ ಕುಮಾರ್ ಸಹ ಸಹಮತಿ ಕೊಟ್ಟಿದ್ದಾರೆ ಅನ್ನೋ ಮಾತು ಕೇಳ್ಬರ್ತಾ ಇರುವಂತದ್ದು. ಧನ್ಯವಾದ ಸುರೇಶ್ ಮಾಹಿತಿಗಾಗಿ.